ಪ್ರಥಮವಾಗಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನು 1956 ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ಕರ್ನಾಟಕ ನಾಮಕರಣ ಆಗುತ್ತೆ. 1950ರ ನಂತರ ಗಣರಾಜ್ಯೋತ್ಸವ 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯವಾಗಿ ವಿಜಯವಾಗಿ ನಂತರ ದೇವರಾಜ ಅರಸು ಅವರ ಕಾಲದಲ್ಲಿ 1973 ನವೆಂಬರ್ 1ರಂದು ಕರ್ನಾಟಕ ನಾಮಕರಣ ಆಗುತ್ತೆ. ಅಂದಿನಿಂದ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ರಂದು ಆಚರಣೆ ಮಾಡುತ್ತಾ ಬರ್ತಾ ಇದ್ದೀವಿ. ಏನು 1905ರಲ್ಲೇ ನಮ್ಮ ಕರ್ನಾಟಕ ಹೋರಾಟಗಾರರು ಕರ್ನಾಟಕ ಏಕೀಕರಣ ಆಗಬೇಕು ಅಂತ ಅನೇಕ ಹೋರಾಟಗಳನ್ನು ಮಾಡಿದರು. ಆದರೆ 1950ರ ನಂತರ ಗಣರಾಜ್ಯೋತ್ಸವ ನಂತರ ಭಾಷಾವಾರು ನಾವು ಪ್ರಾಂತ್ಯವಾಗಿ ವಿಂಗಡಿಸಿ ಹೆಚ್ಚು ಭಾಷೆ ಕನ್ನಡ ಮಾತನಾಡುವ ಭಾಷೆಯಾಗಿ ಜಾಗವನ್ನು ನಾವು ಕರ್ನಾಟಕ ನಾಮಕರಣ ಮಾಡಲಾಗುತ್ತೆ. ಆನಂತರ ನಮ್ಮ ಕರ್ನಾಟಕ ಹೋರಾಟಗಾರರಾದ ರಾಮಮೂರ್ತಿಯವರು ಕೆಂಪು ಮತ್ತು ಹಳದಿ ಬಾವುಟವನ್ನು ತಯಾರು ಮಾಡಿ ಅದನ್ನು ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾರೆ. ಅಂದಿನಿಂದ ನಾವು ಕೆಂಪು ಹಳದಿ ಬಾವುಟವನ್ನು ಕರ್ನಾಟಕ ರಾಜ್ಯೋತ್ಸವ ದಿನದಂದು ನಾವು ಅದ್ದೂರಿ ಆಚರಣೆ ಮಾಡುವ ಮುಖಾಂತರ ನಾವು ಅದನ್ನು ಅಧಿಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬಾವುಟವಾಗಿ ಸಂಕೇತವಾಗಿ ನಾವು ಭಾವಿಸ್ತಾ ಇದ್ದೀವಿ. ನೀವು ಅನೇಕ ಸಾಧುರು ಸಂತರು ರಾಜರು ಆಳಿದ ಒಂದು ಕರ್ನಾಟಕ ರಾಜ್ಯ ಈಗ ಕನ್ನಡ ನಾಡು ನೆಲೆ ಭಾಷೆ ನುಡಿಗಾಗಿ ನಾವೆಲ್ಲ ಒಂದು ಪಣ ಕೊಟ್ಟು ಅದನ್ನು ಕಾಪಾಡುವಂಥ ಕೆಲಸ ಮಾಡಬೇಕಾಗಿದೆ. ಗಡಿನಾಡು ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ನಮ್ಮ ಮುಳುಬಾಗಿಲು ವ್ಯಾಪ್ತಿಯಲ್ಲಿ ನಾವೆಲ್ಲ 60% ಕನ್ನಡ ಒಂದು ಅಂಗಡಿ ಮಳಿಗೆಗಳಾಗಿರ್ಬೋದು, ಬೇರೆ ಯಾವುದೇ ಒಂದು ಉದ್ದಿಮೆಗಳಾಗಿರ್ಬೋದು, ಇಂಥ ಕಡೆ ಕನ್ನಡ 60% ಬಳಸಬೇಕು ಅಂತ ಒಂದು ಸೂಚನೆಗಳು ಮಾಡಿ ಅದನ್ನೆಲ್ಲ ಒಂದು ಜಾರಿಗೆ ತಂದಿದ್ದೀವಿ. ಕನ್ನಡ ಆಲ್ಮೋಸ್ಟ್ ಎಲ್ಲ ಜಾರಿಗೆ ತಂದಿದ್ದೀವಿ. ಮುಂದಿನ ದಿನದಲ್ಲೂ ನಾವು ಕನ್ನಡ ಭಾಷೆ ನೆಲ ಉಳಿವಿಗಾಗಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಮತ್ತೊಮ್ಮೆ ಎಲ್ಲಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹೇಳ್ತಾ ಭಾಗವಹಿಸ್ತಾರೆ. ಧನ್ಯವಾದ.